ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ವುಲನ್ ವರ್ಕಿನ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ವುಲನ್ ಶಾಲು ಅಥವಾ ವುಲನ್ ಮಫ್ಲರ್ ಮಾಡೋದಾದರೆ, ಜೆಂಟ್ಸ್ ಮಫ್ಲರ್ ಎಲ್ಲ ಮಾಡ್ತಾರಲ್ವ, ಕತ್ತಿಗೆ ಸುತ್ಕೊಳ್ಳೋಕೆ ಆ ಥರದ ಮಫ್ಲರ್ ಮಾಡೋದಾದರೆ ಇದನ್ನು ಉಪಯೋಗಿಸ್ಕೋಬೋದು. ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹತ್ರ ಬರುತ್ತೆ ಇದು ಸ್ಟಿಚ್ಚು. ಮತ್ತು ಈಸಿನೂ, ಬಿಗಿನರ್ಸು ಮಾಡ್ಕೋಬಹುದು, ಕಲಿಬಹುದು. ತುಂಬ ಈಸಿಯಾಗಿರೋಂಥ ಡಿಸೈನ್ ಇದು. ಶಾಲು ಕೂಡ ಇದರಲ್ಲಿ ಮಾಡ್ಬೋದು, ಬೇಬಿ ಬ್ಲ್ಯಾಂಕೆಟ್ ಮಾಡ್ಬೋದು, ಇದೆಲ್ಲ ಮಾಡ್ಬೋದು ಈ ಡಿಸೈನ್ ಉಪಯೋಗಿಸ್ಕೊಂಡು. ಅಂತ ಒಂದು ಡಿಸೈನ್ ಹೇಳ್ಕೊಡ್ತೀನಿ ಸ್ಯಾಂಪಲಲ್ಲಿ. ಇದಕ್ಕೆ 4 ಪ್ಲೈ ವುಲನ್ನು ಮತ್ತು 3.25 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಫಸ್ಟು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ, ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಈ ಥರ ಸ್ಲಿಪ್ ನಾಟ್ ಹಾಕ್ತೀವಲ್ವ, ಈ ಥರ ನಾನು ಯಾವಾಗಲೂ ಹಾಕ್ತೀನಿ. ಇವತ್ತು ಬೇರೆ ರೀತಿ ಸ್ಲಿಪ್ ನಾಟ್ ಹಾಕೋದು ಹೇಳ್ಕೊಡ್ತಾ ಇದ್ದೀನಿ. ಯಾವಾಗಲೂ ಈ ಥರ ಮಾಡ್ತೀನಲ್ವ, ಈಗ ಈ ಥರ ದಾರ ತಗೊಂಡು ಕ್ರೋಶೆ ಹುಕ್ಕಲ್ಲಿ ಹೀಗೆ ದಾರ ಸುಂದ್ಕೊಂಡು ಒಂದು ಸುತ್ತು ಬನ್ನಿ, ಹೀಗೆ ಇಲ್ಲಿ ಹಿಡ್ಕೊಂಡು ಸುತ್ತು ಬಂದು ಇದನ್ನು ಇಲ್ಲಿ ಹಿಂಗೆ ಹಿಡ್ಕೊಳ್ಳಿ. ಇದು ಸ್ಲಿಪ್ ಸ್ಟಿಚ್ ಆಗುತ್ತೆ ನೋಡಿ, ಸ್ಲಿಪ್ ನಾಟ್ ಆಗುತ್ತೆ ನೋಡಿ. ಹಿಂಗೆ ಹಿಡ್ಕೊಳ್ಳಿ, ಹಿಂಗೆ ಒಂದು ಸುತ್ತು ಹಾಕ್ಕೊಂಡು ಒಂದು ಸುತ್ತು ಇಲ್ಲಿ ಬುಡದಲ್ಲಿ ಹಿಡ್ಕೊಳ್ಳಿ, ಹಿಂಗೆ ನೋಡಿ. ಹಿಂಗೆ ಹಿಡ್ಕೊಂಡು ಇಲ್ಲಿ ಹಿಡ್ಕೊಂಡು ಒಂದು ಸುತ್ತು ಹಿಂಗೆ ತಗೊಂಬನ್ನಿ. ಅದರ ಒಳಗಡೆ ಈ ದಾರನ ಸೇರಿಸ್ಕೊಳ್ಳಿ ನೋಡಿ. ಇದು ಸ್ಲಿಪ್ ನಾಟ್ ಆಗುತ್ತೆ. ಸ್ಲಿಪ್ ನಾಟ್ ಆದಮೇಲೆ ನಿಮಗೆ ಶಾಲ್ ಎಷ್ಟು ದೊಡ್ಡ ಬೇಕು, ಮಫ್ಲರ್ ಎಲ್ಲ ಮಾಡೋದಾದರೆ ಎಷ್ಟು ಉದ್ದ ಬೇಕು ಅಂತ ಅಳತೆ ಮಾಡಿಕೊಂಡು ಅಷ್ಟುದ್ದ ಚೈನ್ ಹಾಕ್ಕೊಳ್ಳಿ. ಇದಕ್ಕೆ ಯಾವುದೇ ಕೌಂಟಿಂಗ್ ಇಲ್ಲ ಚೈನಿಗೆ. ನಿಮಗೆ ಬೇಕಷ್ಟು ದೊಡ್ಡ ಹಾಕ್ಕೊಳ್ಳಿ. ಅಗಲ ಎಷ್ಟು ಬೇಕು ಶಾಲಿಂದು ಅಥವಾ ಇದರದ್ದು ಏನು ಮಫ್ಲರ್ ಮಾಡೋದಾದರೆ, ಬೇರೆ ಏನು ಬ್ಲ್ಯಾಂಕೆಟ್ ಮಾಡೋದಾದರೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡಕ್ಕೆ ಹೀಗೆ ಚೈನ್ ಹಾಕ್ಕೊಳ್ಳೋದು ಅಷ್ಟೇ. ಇಷ್ಟೇ ಉದ್ದಕ್ಕೆ ಮಾಡ್ತಾ ಹೋಗಬೇಕು ಚೈನು. ಇದು ಬೇಸು, ಚೈನ್ ಹಾಕ್ಕೊಳ್ಳೋದು ಬೇಸ್. ಇದು ಲೂಸಾಗಿ ಹಾಕ್ಕೊಳ್ಳಿ, ಟೈಟ್ ಹಾಕ್ಕೋಬೇಡಿ ಬೇಸ್ ಚೈನು. ಮುಂದೆನೂ ಅಷ್ಟೇ, ವುಲನ್ ವರ್ಕೆಲ್ಲ ಲೂಸ್ ಮಾಡಿದರೆ ಚೆನ್ನಾಗಿರುತ್ತೆ, ಟೈಟ್ ಮಾಡಿದರೆ ಚೆನ್ನಾಗಿರಲ್ಲ. ನಾವು ಕ್ರೋಶೆ ಸಾರಿ ಕುಚ್ಚಿಗೆ ಟೈಟ್ ಮಾಡ್ತೀವಲ್ವ, ಅಷ್ಟು ಟೈಟ್ ಮಾಡಿದರೆ ಚೆನ್ನಾಗಿರಲ್ಲ. ಇದು ಲೂಸ್ ಮಾಡಿದ್ರೇ ಚೆನ್ನಾಗಿ ಬರೋದು. ಈ ಥರ ಚೈನ್ ಮಾಡ್ಕೊಂಡು ಬನ್ನಿ, ಒಂದರೊಳಗೆ ಒಂದು ಹಾಕ್ಕೊಂಡು. ಚೈನ್ ಮಾಡೋದು ಗೊತ್ತೇ ಇದೆಯಲ್ವ ನಿಮಗೆ. ಈ ಥರ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಶಾಲ್ಗೆ, ನಿಮಗೆ ಉದ್ದ ಶಾಲ್ ಬೇಕು ಅಂದರೆ ಉದ್ದಕ್ಕೆ ಮಾಡ್ಕೋಬೋದು. ಈಗ ಈ ಒಂದನ್ನು ಬಿಟ್ಟು ಇಷ್ಟು ಉದ್ದ ಮಾಡಿದ್ದೀನಿ ನಾನೀಗ, ಬೇಸು ಸ್ಯಾಂಪಲ್ಗೋಸ್ಕರ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಈಗ ಇದನ್ನು ಬಿಟ್ಟು ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ ದಾರ ತಂದು ಸಿಂಗಲ್ ಕ್ರೋಶೆ. ಇನ್ನು ಅದರ ನೆಕ್ಸ್ಟ್ ಎಲ್ಲದರಲ್ಲೂ ಎಲ್ಲ ಚೈನಲ್ಲೂ ಹೀಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇದರೊಳಗಿಂದ ಹೀಗೆ ಹುಕ್ ಹಾಕಿ ದಾರ ತಗೊಂಬನ್ನಿ. ಆಮೇಲೆ ದಾರ ತಗೊಂಡು ಎರಡನ್ನೂ ಒಂದು ಮಾಡಿ. ಟೈಟ್ ಬೇಡ, ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳಿ ಈ ಥರ. ನೋಡಿ, ಇಲ್ಲಿ ಫಸ್ಟ್ ಲೈನ್ ಯಾವಾಗಲೂ ನಿಮಗೆ ಗ್ರಿಪ್ ಇಲ್ದಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಈ ಚೈನಿಗೆ ಹಾಕ್ಕೊಳ್ಳೋದು, ಯಾಕಂದರೆ ಹಿಡ್ಕೊಳ್ಳೋಕ್ಕಷ್ಟು ಆಧಾರ ಸಿಗಲ್ಲ ನೋಡಿ. ನೆಕ್ಸ್ಟ್ ಮುಂದೆ ಹೋದಂಗೆ ಈಸಿಯಾಗಿ ಸ್ಪೀಡಾಗಿ ಮಾಡೋಕ್ಕಾಗತ್ತೆ. ಈ ಥರ ಇದರೊಳಗಿಂದ ಹುಕ್ ಹಾಕಿ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆ. ಪೂರ್ತಿ ಇಲ್ಲಿವರೆಗೆ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಪೂರ್ತಿ ಮಾಡಿದ್ದೀನಿ. ನೋಡಿ, ಈ ಥರ ಈ ಲೈನ್ ಮಾಡಿದ್ದೀನಿ. ಈಗ ನೋಡಿ, ಇಲ್ಲಿ ಕೊನೆಯಲ್ಲಿ ಒಂದು ಚೈನ್ ಉಳಿದಿದೆ, ಇಲ್ಲಿನೂ ಇದೇ ಥರ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆ. ಎಲ್ಲ ಎಂಡ್ವರೆಗೂ ಈ ಥರ ಮಾಡ್ಕೊಳ್ಳಿ. ಈಗ ಒಂದು ಚೈನ್ ಹಾಕ್ಕೊಳ್ಳಿ, ವರ್ಕ್ ಟರ್ನ್ ಮಾಡಿ ಈ ಕಡೆ ಬನ್ನಿ. ಬಂದು ಈಗ ನಾವೇನು ಯಾವಾಗಲೂ ಹೆಂಗೆ ಹಾಕ್ತೀವಿ ಅಂದರೆ, ಇದೀಗ 2 ಚೈನ್ಗೆ ಹಿಂಗೆ ಹಾಕ್ತೀವಲ್ವ, ಈಗ ಹಂಗಲ್ಲ, ಒಂದಕ್ಕೆ ಹಾಕೋದು. ಇದು ಫ್ರಂಟ್ ಸೈಡಲ್ಲಿ ಫ್ರಂಟ್ ಲೂಪಿಗೆ ಹಾಕ್ಕೊಳ್ಳೋದು ನೋಡಿ. ಈಗ ನಾನು ಮೊದಲು ಬ್ಯಾಕ್ ಲೂಪಿಂದನೇ ಹೇಳ್ಕೊಟ್ಟಿದ್ದೀನಿ, ಬ್ಯಾಕ್ ಸೈಡ್ಗೆ ಹಾಕೋದನ್ನು, ಈ ಥರ ಹಾಕೋದನ್ನು. ಇಲ್ಲಿ ನೋಡಿ, ಈ 2 ಇದೆ ನೋಡಿ, ಜಡೆ ಥರ 2 ಕಾಣುತ್ತಲ್ವ, ಇದು ಮತ್ತು ಇದು 2 ಕಾಣುತ್ತಲ್ವ. ಇದರಲ್ಲಿ ಫ್ರಂಟಿಂದಕ್ಕೆ ಇದಕ್ಕೆ ಮಾತ್ರ ಹಾಕ್ತಾಯಿದ್ದೀನಿ ನಾನು ನೋಡಿ. ಇದಕ್ಕೆ ಮಾತ್ರ ಹಾಕಿ ದಾರ ತಗೊಂಬಂದು ಸೇರಿಸ್ತೀನಿ. ಮೊದಲು ಬ್ಯಾಕಿಂದಕ್ಕೆ ಹಾಕಿರೋದು ತೋರಿಸಿರೋದು ನಾನು, ಅದು ಬೇರೆ ಡಿಸೈನ್ ಬರುತ್ತೆ, ಇದೊಂಥರ ಬೇರೆ ಬರುತ್ತೆ. ಈ ಥರ ಫ್ರಂಟಿಂದಲ್ಲಿ ಹಿಂಗೆ ಹಾಕ್ಕೊಂಡು ತಗೊಂಬನ್ನಿ.
ಫ್ರಂಟ್ ಮಾತ್ರ ನಿಮಗೆ ಈ ಸೈಡಲ್ಲೇ ಸಿಗುತ್ತೆ ಅದು ನೋಡಿ, ಈ ಥರ ನೋಡಿ, ಇದು ಮೇಲಿಂದು ನೋಡಿ, ಈ ಫ್ರಂಟ್ ಮಾತ್ರ ಇದು. ಇಲ್ಲಿ ನೋಡಿ ಮೇಲೆ ಒಂದು ಲೈನ್, ಒಂದೇ ದಾರಕ್ಕೆ ಈ ಥರ ಹುಕ್ ಹಾಕಿ ದಾರ ತಗೊಂಬನ್ನಿ, ಸಿಂಗಲ್ ಕ್ರೋಶೆ ಮಾಡಿ. ಆ್ಯಕ್ಚುಲಿ ಹಿಂಗೆ ಮಾಡಿದರೆ 2 ಇರುತ್ತೆ ನೋಡಿ. ಇಲ್ಲಿ ಮೊದಲಿನ ಸಲ ನಾನು ಇಲ್ಲಿ ಹಾಕಿದ್ದೀನಿ ಬ್ಯಾಕ್ ಸೈಡಲ್ಲಿ, ಈಗ ಫ್ರಂಟಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಟೋಪಿ ಮಾಡಿದ್ದೀನಿ ಅಲ್ವಾ ಒಂದು, ಅದು ಬ್ಯಾಕ್ ಲೂಪಲ್ಲಿ ಹಾಕಿರೋದು ರಿಬ್ಬಿಂಗು. ಇದು ಫ್ರಂಟ್ ಲೂಪಲ್ಲಿ ಹಾಕಿ ರಿಬ್ಬಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಡಿಸೈನ್ ಬೇರೆ ಬರುತ್ತೆ. ಈ ಥರ ಮಾಡ್ತಾ ಹೋಗಬೇಕು. ನೋಡಿ, ಈ ಫ್ರಂಟ್ ಇದೆಯಲ್ವಾ, ಇಲ್ಲಿ ಇದು ಮಾತ್ರ ಒಂದಕ್ಕೆ ಹಾಕ್ಕೋಬೇಕು ನೀವು, 2 ಹಾಕ್ಕೋಬಾರ್ದು. ನಾವು ಸಾಮಾನ್ಯ ನಾರ್ಮಲಾಗಿ ಏನು ಮಾಡ್ತೀವಿ, ಈ ಥರ 2ಕ್ಕೂ ಹಿಂಗೆ ಸೇರಿಸ್ತೀವಿ ನೋಡಿ, 2ಕ್ಕೂ ಸೇರಿಸ್ತೀವಿ. ಈ 2 ಬೇಡ, 2ರಲ್ಲಿ ಈ ಫ್ರಂಟ್ ಮಾತ್ರ, ಇದಕ್ಕೆ ಮಾತ್ರ ಹಾಕ್ತಾಯಿದ್ದೀನಿ. ಈಗ ಹುಕ್ ಹಾಕಿ ಹಿಂಗೆ ದಾರ ತಂದು ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಲೈನು ನೋಡಿ, ಈ ಲೈನ್ ಕಂಪ್ಲೀಟ್ ಆಯಿತು. ಈಗ ಇಲ್ಲಿ ಎಂಡಲ್ಲಿ ನೋಡಿ, ಇದರಲ್ಲಿನೂ ಫ್ರಂಟ್ ಲೂಪಿಗೆ ಹಾಕಿದ್ದೀನಿ. ಈ ಎಂಡಿನ ಇದರಲ್ಲೂ ಹೀಗೆ ಫ್ರಂಟ್ ಲೂಪಿಗೆ ಹಾಕಿ ಒಂದು ಚೈನ್ ಮಾಡ್ಕೊಳ್ಳಿ, ಮತ್ತೆ ವರ್ಕ್ ಟರ್ನ್ ಮಾಡಿ, ಮತ್ತು ಇಲ್ಲಿನೂ ಅದೇ ಥರ ನೋಡಿ, ಇಲ್ಲಿ ಚೈನ್ ಬಂದಿರತ್ತೆ, ಫ್ರಂಟ್ ಲೂಪಿಗೆ ಹಾಕ್ಕೊಂಡು ಹೋಗಿ ಒಂದಕ್ಕೆ ಮಾತ್ರ ಈ ಥರ ದಾರ ಸೇರಿಸ್ಕೋಬೇಕು ನೋಡಿ. ಇಲ್ಲಿ ಮೇಲಿಂದಕ್ಕೆ ಈ ಮೇಲಿನ ಒಂದು ದಾರಕ್ಕೆ ಮಾತ್ರ ಹುಕ್ ಹಾಕ್ಕೊಂಡು ದಾರ ತಗೊಂಬರ್ಬೇಕು ಈ ಥರ. ಈ ಥರ ಹಾಗೆ ಇದರ ಡಿಸೈನ್ ಬೇರೆ ಬರುತ್ತೆ. ಇಲ್ಲಿ ನೋಡಿ, ಇದೊಂದು ಬೇರೆ ರೀತಿಯ ಡಿಸೈನ್ ಬರುತ್ತೆ. ಈ ಥರ ಮಾಡ್ತಾ ಹೋಗ್ಬೇಕು ನೀವು ಪೂರ್ತಿ ಶಾಲೆ ಇದೇ ಥರ, ಬರೀ ಏನೂ ವ್ಯತ್ಯಾಸ ಮಾಡೋದಿಲ್ಲ. ನೀವು ಬಿಗಿನರ್ಸು ಮಾಡ್ಕೋಬೋದು ಇದನ್ನು. ಈ ಫ್ರಂಟ್ ಲೂಪಿಗೆ ಮಾತ್ರ ಹಾಕ್ಕೊಂಡೋಗಿ, ಇಷ್ಟೇ, ಏನೂ ವ್ಯತ್ಯಾಸ ಮಾಡೋದಿಲ್ಲ, ಬರೀ ಸಿಂಗಲ್ ಕ್ರೋಶ್ ಮಾಡ್ಕೊಂಡು ಹೋಗೋದು. ಆದರೆ ಆಗುತ್ತೆ, ಬೇಗ ಆಗುತ್ತೆ, ಸ್ಪೀಡ್ ಆಗುತ್ತೆ. ನೀವು ಶಾಲ್ಗಳು ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು, ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೋಬೋದು ಈ ಥರ. ಎರಡಕ್ಕೆ ಸೇರಿಸಬೇಡಿ. ಎರಡಕ್ಕೆ ಆದರೆ ನಾವು ನಾರ್ಮಲ್ ಆಗಿ ಹಿಂಗೆ ಎರಡಕ್ಕೆ ಸೇರಿಸೋದಲ್ವಾ, ಎರಡಕ್ಕೆ ಬೇಡ, ಒಂದಕ್ಕೆ ಈ ಥರ. ಎರಡಕ್ಕೆ ಸೇರಿಸಬಾರ್ದು, ಅದು ಡಿಸೈನ್ ಹಾಳಾಗತ್ತೆ. ಹಿಂಗಿದ್ರೇ ಡಿಸೈನ್ ಬರೋದು, ಅದು ಎರಡಕ್ಕೆ ಸೇರಿಸಬೇಡಿ. ಹಿಂಗೆ ಲೂಸ್ ಮಾಡಿದ್ರೇ ಚೆನ್ನಾಗಿ ಬರೋದು. ನೀವು ಲೂಸ್ ಮಾಡ್ಕೊಳ್ಳಿ. ಸ್ಟಿಚ್ಗಳು ಟೈಟ್ ಮಾಡಲೇಬಾರ್ದು. ಅದಕ್ಕೆ ನೋಡಿ, ನನ್ನ ಕೈಗೆ ತುಂಬ ಹಿಂಗೆ ಸುಂತಾ ಇಲ್ಲ, ಆಗ ಟೈಟ್ ಬರುತ್ತೆ. ಅದಕ್ಕೋಸ್ಕರ ಬರೀ ಇಷ್ಟನ್ನೇ ಮಾಡ್ತಾಯಿದ್ದೀನಿ ನಾನು, ಹಿಂಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಾಂದರೆ ಲೂಸ್ ಬರಲ್ಲ ಕೈಯಲ್ಲಿ. ತುಂಬ 3-4 ಸುತ್ತು, ನಾವು ಈಗ ಸಾಮಾನ್ಯವಾಗಿ ಕ್ರೋಶೆ ಮಾಡುವಾಗ ತುಂಬ ಸುತ್ಕೋತೀವಲ್ವ ಕೈಗೆ, ಹಂಗೆ ಸುತ್ಕೊಂಡ್ರೆ ತುಂಬ ಲೂಸ್ ಆಗುತ್ತೆ ಅದು. ಮತ್ತೆ ಒಂದು ಚೈನ್ ಮಾಡ್ಕೊಳ್ಳಿ, ಈ ಸೈಡಿಗೆ ಬಂದು ಮತ್ತೆ ಸ್ಟಾರ್ಟ್ ಮಾಡಿ. ಇಲ್ಲಿ ಸ್ಟಾರ್ಟ್ ಮಾಡಿ ಒಂದೆಳೆ ದಾರನ ಹಿಂಗೆ ಹಿಡ್ಕೊಂಡು ಹಿಂಗೇ ಮಾಡ್ಕೊಂಡು ಹೋಗ್ಬೇಕು ಈ ಥರ. ಸ್ವಲ್ಪ ದೊಡ್ಡದವರೆಗೂ ಮಾಡಿ ತೋರಿಸ್ತೀನಿ ನಾನು, ಮೇಲೆವರೆಗೂ. ಪ್ರತಿ ಸಾರಿನೂ ಅದೇ, ಎಂಡಿಗೆ ಬಂದು ಎಂಡಲ್ಲಿ ಇಲ್ಲಿ ನೀವು ಫ್ರಂಟ್ ಲೂಪಿಗೆ ಹಾಕಿ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ, ಕರೆಕ್ಟಾಗಿ ಬರುತ್ತೆ ಅದು. ಪೂರ್ತಿ ಮಾಡಿ ತೋರಿಸ್ತೀನಿ, ಅಂದರೆ ಸ್ವಲ್ಪ ದೊಡ್ಡವರೆಗೂ, ಸ್ವಲ್ಪ ದೊಡ್ಡಕ್ಕೆ ಸ್ಯಾಂಪಲ್ವರೆಗೂ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಮಾಡಿದ್ದೀನಿ ಸ್ನೇಹಿತರೆ. ಇದು ಡಿಸೈನ್ ಈ ಥರ ಬರುತ್ತೆ.
ತುಂಬ ಚೆನ್ನಾಗಿ ಒಂದು ಡಿಫ್ರೆಂಟ್ ಡಿಸೈನ್ ಆಗಿ ಬರುತ್ತೆ. ಈಗ ಎಂಡ್ ಹೆಂಗೆ ಮಾಡೋದು ಅಂತ ನೋಡಿದಿರಲ್ವ, ಆಗಲೇ ಗಮನಿಸಿದಿರಲ್ವ? ಇನ್ನೊಂದು ಸಾರಿ ತೋರಿಸ್ತೀನಿ ನೋಡಿ, ಲೈನ್ ಎಂಡ್ ಆದಾಗ ಹೆಂಗೆ ಮಾಡೋದು ಅಂತ. ನೋಡಿ, ಇದೆಲ್ಲ ಫ್ರಂಟ್ ಪೋಸ್ಟಿಗೆ ಹೀಗೆ ಹಾಕ್ತಾ ಹೋಗಬೇಕು. ನೋಡಿ, ನೋಡಿ ಈಗ ನೋಡಿ, ಇಲ್ಲಿ ನೀವು ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿರೋದಲ್ವಾ ಲಾಸ್ಟ್ ರೌಂಡು, ತೋರಿಸ್ತೀನಿ ರೀ. ಈ ಥರ ಪೂರ್ತಿ ಮಾಡ್ಕೊಂಡು ಬಂದಿರಬೇಕು. ಈ ಥರ ಪೂರ್ತಿ ಆದಮೇಲೆ ಈಗ ನೋಡಿ, ಇಲ್ಲಿ ಲಾಸ್ಟಲ್ಲಿ ನೀವು ಒಂದು ಚೈನ್ ಮಾಡ್ಕೊಂಡು ವರ್ಕ್ ಟರ್ನ್ ಮಾಡಿರೋದಲ್ವ, ಇಲ್ಲಿ ಈ ಚೈನಲ್ಲಿನೂ ಇಲ್ಲಿ ಬರುತ್ತೆ ನೋಡಿ ಫ್ರಂಟ್ ಪೋಸ್ಟು. ಇಲ್ಲಿ ನೋಡಿ, ಈ ಫ್ರಂಟ್ ಪೋಸ್ಟ್ ಇದನ್ನು ನೋಡಿ ಸಪ್ರೇಟಾಗಿ ನಿಂತ್ಕೊಂಡಿದೆ ಇಲ್ಲಿ. ಇದನ್ನು ಇದರಲ್ಲಿ ಹಿಂಗೆ ಮಾಡಿಕೊಂಡ್ರೆ ಅದು ಲೆವೆಲ್ಗೆ ಬರುತ್ತೆ. ಆಮೇಲೆ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. ಆಮೇಲೆ ಇಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಈ ಥರ ಮಾಡ್ಕೊಳ್ಳಿ. ನೋಡಿ, ಎಂಡಿಗೆ ಬಂದಾಗ ಇಲ್ಲಿ ನೋಡಿ, ಇದು ಸಪ್ರೇಟಾಗಿ ನಿಂತ್ಕೊಳ್ಳುತ್ತೆ. ಇಲ್ಲಿ ಈ ಫ್ರಂಟ್ ಪೋಸ್ಟಿಗೆ ಇಲ್ಲಿ ನೀವು ಚೈನ್ ಮಾಡಿರ್ತೀರಲ್ವ, ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿರೋದಲ್ವ, ಇಲ್ಲಿಗೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. ಇಲ್ಲಿ ಬಂದು ನೋಡಿ, ಇಲ್ಲಿ ಬರುತ್ತೆ. ಇಲ್ಲಿ ಇದು ನೋಡಿ, ಇದು ಅದು ಸ್ಟ್ರೈಟ್ ಆಗುತ್ತೆ, ಬಾರ್ಡ್ರು ಸ್ಟ್ರೈಟ್ ಬರುತ್ತೆ. ಅವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಬಾರ್ಡ್ರ್ ಸ್ಟ್ರೈಟ್ ಬಂದಿದೆ ನೋಡಿ. ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಶಾಲ್ ಎಷ್ಟು ದೊಡ್ಡ ಬೇಕಾದ್ರೂ ಅಷ್ಟು ದೊಡ್ಡ ಮಾಡ್ಕೋಬೋದು, ಅಗಲ ಮತ್ತು ಉದ್ದ ಮಾಡ್ಕೋಬೋದು. ಇದು ನಾನು ಸ್ಯಾಂಪಲ್ ಮಾಡಿರೋದು. ನೀವು ಎಷ್ಟು ಬೇಕೋ ಅಷ್ಟು ದೊಡ್ಡ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.